ಈಗ ಆಂಗ್ಸೈಟಿ ಅನ್ನೋದು ಉದ್ವೇಗ ಅಂತ ನಾವು ಕರಿತೇವೆ. ಆದರೆ ಪ್ಯಾನಿಕ್ ಅಟ್ಯಾಕ್ ಅದರ ಮುಂದುವರಿದ ಭಾಗ. ತುಂಬ ತೀವ್ರವಾದಂತಹ ಪರಿಸ್ಥಿತಿ. ಅವಳಿಗೆ ಹೀಗೆ ಕೂತಲ್ಲಿಗೆ ಇದು ದೇಹ ನಡುಗ್ತಾ ಇತ್ತು. ಅದು ಮೀರಿ ಎಷ್ಟೋ ಸತಿ ಅವಳು ನೆಲದ ಮೇಲೆ ಬಿದ್ದು ಹೊರಳಾಡುವಂತಹ ಪರಿಸ್ಥಿತಿ ಆಗ್ತಾ ಇತ್ತು. ಗಟ್ಟಿಯಾಗಿ ಹಿಡ್ಕೊಂಡ್ರೆ ಸ್ವಲ್ಪ ಅವರಿಗೆ ಅಲ್ಲಿಗೆ ಸ್ಟೆಬಿಲೈಸ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇದು ಫಸ್ಟ್ ಏಡ್ ಅಂತ ನಾವೇನು ಕರಿತೇವೆ ಆ ಥರ ಮಾಡ್ಬೋದು. ಆದರೆ ಅದರ ನಂತರ ನೆಕ್ಸ್ಟ್ ಲೆವೆಲಲ್ಲಿ ನಾವು ಥೆರಪಿ ಮಾಡಲೇಬೇಕಾಗುತ್ತೆ. ಆ ಕಾರಣದಿಂದಾಗಿ ಅವಳಿಗೆ ಒಂಥರ ಈ ಜಗತ್ತಿನ ಬಗ್ಗೆ ಅಥವಾ ಜೀವನದ ಬಗ್ಗೆ ಭಯ ಆಗ್ಲಿಕ್ಕೆ ಶುರುವಾಗಿತ್ತು. ನನಗೆ ಬೇಕಾದಾಗ ನನ್ನ ಅಪ್ಪ ಅಮ್ಮ ಇರಲಿಲ್ಲ. ಇವಾಗ ತುಂಬ ಓವರ್ ಕೇರಿಂಗ್ ಮಾಡ್ತಿದ್ದಾರೆ. ನನಗೀಗ ಬೇಕು ಅಂತ ಅನಿಸ್ತಾ ಇಲ್ಲ. ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ ಐತಿಹಾಸಿಕವಾಗಿ ಇದು ರಿವರ್ಸ್ ಆಗಿದೆ. ಅದರಿಂದ ಪ್ರಾಬ್ಲಮ್ ಏನಾಗ್ತದೆ ಅಂದರೆ ಈಗ ಡಿಪ್ರೆಷನ್ ಅನ್ನುವಂಥದ್ದು ಒಂದು ಕಾಮನ್ ಟರ್ಮ್ ಅಥವಾ ಪ್ಯಾನಿಕ್ ಅಟ್ಯಾಕ್ ಅನ್ನುವಂಥದ್ದು ಒಂದು ಕಾಮನ್ ಟರ್ಮ್. ಅದಾಗಲೇ ನೀವು ಕೇಳಿದ ಹಾಗೆ ಮೂಲ ಕಾರಣಗಳೇನು ಅಂತಂದರೆ ಕಾರಣಗಳು ಬಹಳಷ್ಟು ಇರ್ತದೆ. ನಮಸ್ಕಾರ. ಮನಸ್ಸೇ ಓ ಮನಸ್ಸೇ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಮನಸ್ಸಿನ ಮಾತನ್ನು ಕೇಳಿದ್ರೆ ಜೀವನ ಸುಗಮವಾಗುತ್ತಂತೆ. ಆ ಯೋಚನೆಯನ್ನು ಇಟ್ಕೊಂಡೆ ಈ ಸರಣಿಯನ್ನು ನಾವು ಮಾಡ್ತಾ ಇದ್ವಿ. ನಮ್ಮ ಜೊತೆ ಅಕ್ಷರ ದಾಮ್ಲೆ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇರೋದಕ್ಕೆ. ಸೊ ನೀವು ನಿಮ್ಮ ಅನುಭವಗಳನ್ನು ಹಂಚ್ಕೊಳ್ತಾ ಇದ್ದೀರಿ, ಅದರ ಮೂಲಕ ನಾವು ಒಂದಿಷ್ಟನ್ನು ತಿಳ್ಕೊಳ್ತಾ ಇದ್ದೀವಿ. ಸೊ ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತೀವಿ? ಇವತ್ತು ಪ್ಯಾನಿಕ್ ಅಟ್ಯಾಕ್ ಬಗ್ಗೆ ಹೇಳುವ ಅಂತ ಅಂದ್ಕೊಂಡೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಅನೇಕರಿಗೆ ಆಗ್ತಾ ಇರುವಂಥ ಸಮಸ್ಯೆ ಇದು. ಹೌದು, ಆಂಗ್ಸೈಟಿ ಇರ್ಬೋದು, ಪ್ಯಾನಿಕ್ ಅಟ್ಯಾಕ್ ಇರ್ಬೋದು. ಅದಕ್ಕೆ ವಯಸ್ಸಿಂದು ಕೂಡ ಲಿಮಿಟ್ ಇಲ್ಲ, ಎಲ್ಲ ಯಾವ ಏಜಲ್ಲೂ ಕೂಡ ಬರುವಂಥದ್ದೇ. ಈಗ ಆಂಗ್ಸೈಟಿ ಅನ್ನೋದು ಉದ್ವೇಗ ಅಂತ ನಾವು ಕರಿತೇವೆ. ಆದರೆ ಪ್ಯಾನಿಕ್ ಅಟ್ಯಾಕ್ ಅದರ ಮುಂದುವರಿದ ಭಾಗ. ತುಂಬ ತೀವ್ರವಾದಂತಹ ಪರಿಸ್ಥಿತಿ. ಆದರೆ ಸಾಧಾರಣವಾಗಿ ಐ ಆಮ್ ಬಿಕಮಿಂಗ್ ಪ್ಯಾನಿಕ್ ಅಂತ ಈಗಿನ ಜನ್ಸಿಗಳು ಯೂಸ್ ಮಾಡ್ತಾರೆ. ಅದೊಂದು ಸ್ಟೈಲ್ ಸ್ಟೇಟ್ಮೆಂಟ್ ಥರ ಆಗ್ಬಿಟ್ಟು. ಹೌದು, ಐ ಆಮ್ ಡಿಪ್ರೆಸ್ಡ್ ಅಂತ ಹೇಳ್ದಂಗೆ. ಅದು ನಾನು ಡಿಪ್ರೆಸ್ಡ್ ಅಲ್ಲದೆ ಇದ್ರೆ ಇಫ್ ಐ ಮಿಸ್ ಔಟ್ ಆನ್ ಸಮಥಿಂಗ್ ಅನ್ನೋ ಥರ. ಆದರೆ ಇಲ್ಲಿ ಪ್ಯಾನಿಕ್ ಅಟ್ಯಾಕ್ ಅನ್ನುವಂಥದ್ದು ನಾವು ಯಾವ ರೀತಿಯಲ್ಲಿ ಸಮಸ್ಯೆ ಆಗ್ತದೆ ಅನ್ನೋದಕ್ಕೆ ಒಂದು 14 ವರ್ಷದ ಹುಡುಗಿ ಬಂದಿದ್ಲು ನನ್ನ ಹತ್ರ. ಅವಳು ಸ್ಕೂಲು, ಇನ್ನೂ 8-9ನೇ ಕ್ಲಾಸು. ತಂದೆ ತಾಯಿ ಕರ್ಕೊಂಡ್ಬಂದರು. ಅದು ಕೂಡ ನನ್ನ ಹತ್ರ ಬರ್ಬೇಕಾದ್ರೆ ಮುಂಚೆನೇ ಸುಮಾರು ಆಸ್ಪತ್ರೆಗಳಿಗೆ ಹೋಗಿ ಅಲ್ಲಿ ಒಂದಷ್ಟು ಔಷಧಿಗಳನ್ನು ತಗೊಂಡು ಆದರೂ ಕೂಡ ಹೆಚ್ಚು ಏನು ಬದಲಾವಣೆ ಆಗದಂಥ ಪರಿಸ್ಥಿತಿಯಲ್ಲಿದ್ಲು. ಹಾಗಾಗಿ ಅಪ್ಪ ಅಮ್ಮನಿಗೆ ಒಂಥರ ಇನ್ನು ಮುಂದೆ ಏನು ಮಾಡೋದು ಅನ್ನುವಂಥ ಒಂದು ಅಸಹಾಯಕತೆ. ಯಾಕೆಂದರೆ ಮದ್ದು ಕೊಟ್ಟರು ಏನು ಸರಿ ಆಗ್ತಾಯಿಲ್ಲ. ಆಮೇಲೆ ಮಧ್ಯಾಹ್ನ ಒಂದು 12 ಗಂಟೆವರೆಗೆ ಮಲಗ್ತಾಳೆ. ಮಲಗಿದ ಮೇಲೂ ಹೇಳಲಿಕ್ಕೆ ಅವಳಿಗೆ ಒಂಥರ ಆಸಕ್ತಿ ಅಲ್ಲ, ಅದಕ್ಕಿಂತಲೂ ಹೆಚ್ಚು ದೇಹದಲ್ಲಿ ಒಂಥರ ಭಾರವಾದಂಥ, ಆ್ಯಕ್ಚುಲಿ ಆ್ಯಕ್ಟಿವ್ ಆಗಿರಬೇಕು ಅವ್ರಿಗಿರೋ ಏಜು, ವ್ಯಕ್ತಿತ್ವ ರೂಪ ಆಗ್ತಾ ಇರುವಂಥ ಸಮಯ. ಹೌದು. ಅಂಥ ಸಂದರ್ಭದಲ್ಲಿ ಹೇಳಲಿಕ್ಕೆ ದೇಹ ಭಾರ ಅನ್ನಿಸ್ತಾ ಇದೆ, ಮನಸ್ಸು ಭಾರ ಅಂತ ಅನ್ನಿಸ್ತಾ ಇದೆ, ಯಾವುದರಲ್ಲೂ ಆಸಕ್ತಿ ಇಲ್ಲ. ಆಮೇಲೆ ಅದಕ್ಕಿಂತಲೂ ಹೆಚ್ಚು ಪ್ಯಾನಿಕ್ ಅಟ್ಯಾಕ್ ಅಂದರೆ ಯಾವ ರೀತಿ ಬರ್ತಾಯಿತ್ತು ಅಂತಂದರೆ ಅವಳಿಗೆ ಹೀಗೆ ಕೂತಲ್ಲಿಗೆ ಇದು ದೇಹ ನಡುಗ್ತಾ ಇತ್ತು. ಅದು ಮೀರಿ ಎಷ್ಟೋ ಸತಿ ಅವಳು ನೆಲದ ಮೇಲೆ ಬಿದ್ದು ಹೊರಳಾಡುವಂಥ ಪರಿಸ್ಥಿತಿ ಆಗ್ತಾ ಇತ್ತು. ಮತ್ತು ಆ ಟೈಮ್ನಲ್ಲಿ ಅವಳಿಗೆ ಏನೂ ಗೊತ್ತಾಗ್ತಾ ಇರಲಿಲ್ಲ. ಅಂದರೆ ಇದೆಲ್ಲ ಕೆಲವೊಂದು ಸಿನಿಮಾಗಳಲ್ಲಿ ನೋಡಿದ್ದೀವಿ ಅಥವಾ ವಿಡಿಯೋಗಳಲ್ಲಿ ನೋಡಿದ್ದೀವಿ. ಹೌದು, ಬಟ್ ರಿಯಲ್ ಆಗಿ ನೋಡಿದಾಗ ಹೇಗದು ಬಹಳ ಭಯಾನಕವಾಗಿರ್ತದೆ. ಯಾಕೆಂದರೆ ಅವ್ರನ್ನ ಹಿಡಿಬೇಕಾ ಬಿಡಬೇಕಾ, ಹಿಡಿದ್ರು ಅವ್ರಿಗೆ ಕಂಟ್ರೋಲ್ ಆಗ್ತದೆ. ಮನೆಯವರು ಈ ಟೈಮಲ್ಲಿ ಏನು ಮಾಡಬೇಕು? ನಿಮ್ಮ ಈ ಕೇಸಿನ ವಿವರಕ್ಕೂ ಹೋಗೋದಕ್ಕಿಂತ ಮೊದಲೇ ಮನೆಯವರು ಈ ಥರದ್ದು ಸಂದರ್ಭದಲ್ಲಿ ಏನು ಮಾಡಬೇಕು? ಅವರು ಇಮಿಡಿಯೇಟ್ ಆಗಿ ಏನು ಆ್ಯಕ್ಚುಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಏನು ಮಾಡಬಾರ್ದು ಅಂತ ಹೇಳ್ತಾನೆ. ಕೆಲವರೆಲ್ಲ ನೀರು ಕೊಡ್ತಾರೆ ತಣ್ಣಗಾಗಲಿ ಅಂತ. ಅಂದರೆ ನಮ್ಮಲ್ಲಿ ಮುಖಕ್ಕೆ ನೀರು ಇದು ಚೆಲ್ತಾರೆ. ಅದು ಕೂಡ ಮಾಡಬಾರ್ದು. ಯಾಕೆ ಅಂತಂದರೆ ಆಲ್ರೆಡಿ ಅವರು ಏದುಸಿರು ತಗೊಳ್ತಾ ಇರ್ತಾರೆ, ಶಾಕಲ್ಲಿ ಇರ್ತಾರೆ, ಉಸಿರಾಟದ ಭಾರ ಜಾಸ್ತಿ ಇರ್ತದೆ. ಅಂಥ ಸಂದರ್ಭದಲ್ಲಿ ನೀರಿನ ಕಣಗಳು ಮುಖದ ಮೇಲೆ ಬಿದ್ದರೆ ಅವುಗಳು ಶ್ವಾಸಕೋಶಕ್ಕೆ ಹೋಗುವ ಸಾಧ್ಯತೆ ಇರ್ತದೆ. ಅದರಿಂದಾಗಿ ನ್ಯೂಮೋನಿಯಾ, ಈ ಥರದ ಬೇರೆ ಆರೋಗ್ಯದ ಸಮಸ್ಯೆಗಳು ಬರ್ತವೆ. ಆಲ್ರೆಡಿ ಶಾಕಲ್ಲಿ ಇರ್ತಾರೆ, ನೀರು ಹಾಕಿದಾಗ ಇನ್ನೊಂದು ಶಾಕ್ ಆಗ್ತದೆ, ಅದರೊಟ್ಟಿಗೆ ಶ್ವಾಸದೊಟ್ಟಿಗೆ ನೀರು ಹೋದರೆ ಇನ್ನೊಂದು ಕಾಂಪ್ಲಿಕೇಶನ್ ಆಗ್ತದೆ. ಸೊ ಅಂಥ ಸಂದರ್ಭದಲ್ಲಿ ಆ ಥರ ಮಾಡಬಾರ್ದು. ಆಮೇಲೆ ಏನಾಗ್ತದೆ ಅಂತ ಮೈ ಕುಲ್ಕಿ ಕೇಳುವಂಥದ್ದು. ಯಾಕೆಂದರೆ ಇವ್ರಿಗೆ ಭಯ ಆಗಿರ್ತದೆ, ಒಟ್ಟಿಗಿರೋರಿಗೆ
ಹಾಗಾಗಿ ಹೇಗೆ ಹ್ಯಾಂಡಲ್ ಮಾಡಬೇಕು ಗೊತ್ತಿರೋದಿಲ್ಲ. ಹಾಗಾಗಿ ಇಂಥದ್ದು ಮಾಡ್ತಾರೆ. ಸೊ ಅಷ್ಟಾಗುವಾಗ ಅದು ಕೂಡ ಅವರಿಗೆ ಡೇಂಜರಸ್ ಅಂತ ಅನಿಸ್ಬೋದು. ಸೊ ಅದಲ್ಲದೆ ಇನ್ನೇನು ಮಾಡ್ಬೋದು ಅಂತಂದರೆ, ಸಾಧ್ಯ ಆದರೆ ಮಲ್ಕೊಂಡು ಈಗ ನೆಲದ ಮೇಲೆ ಹೊರಳಾಡುವಂಥ ಪರಿಸ್ಥಿತಿ ತುಂಬ ತೀವ್ರವಾದಂಥದ್ದು. ಅಂದರೆ ಅಲ್ಲಿವರೆಗೆ ಹೋಗಲಿಕ್ಕೆ ನಿಜವಾಗ್ಲೂ ನಾವು ಬಿಡಬಾರ್ದು. ಮೊದಲೇ ಈ ಥರದ ನಡುಕ ಬರ್ತಾ ಇದೆ ಅಂತ ಅಂದರೆ ಫಸ್ಟಿಗೆ ಅವ್ರಿಗೆ ಕೂತ್ಕೊಂಡು ಸ್ವಲ್ಪ ಸುಧಾರಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸಾಧ್ಯ ಆದರೆ ದೇಹವನ್ನು ಸ್ವಲ್ಪ ಹಿಡ್ಕೊಂಡು ಸಪೋರ್ಟ್ ಕೊಡ್ಬೋದು. ಅಂದರೆ ಅವ್ರಿಗೊಂಥರ ಯಾವ್ದು ನಾವು ಹಿಡ್ಕೊಳ್ಳೋರು ಮಾತ್ರ ದೃಢವಾಗಿರಬೇಕು. ನಾವು ನಡುಗ್ತಾ ಇದ್ದರೆ ಅದು ಸಮಸ್ಯೆ ಆಗ್ಬೋದು. ಗಟ್ಟಿಯಾಗಿ ಹಿಡ್ಕೊಂಡ್ರೆ ಸ್ವಲ್ಪ ಅವರಿಗೆ ಅಲ್ಲಿಗೆ ಸ್ಟೆಬಿಲೈಸ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇದು ಫಸ್ಟ್ ಏಡ್ ಅಂತ ನಾವೇನು ಕರಿತೇವೆ ಆ ಥರ ಮಾಡ್ಬೋದು. ಆದರೆ ಅದರ ನಂತರ ನೆಕ್ಸ್ಟ್ ಲೆವೆಲಲ್ಲಿ ನಾವು ಥೆರಪಿ ಮಾಡಲೇಬೇಕಾಗ್ತದೆ. ಯಾಕೆಂದರೆ ಎಷ್ಟೋ ಜನ ಇತ್ತೀಚೆಗೆ ಯೂಟ್ಯೂಬಲ್ಲಿ ನಾವು ಹೀಗೆ ಈಗ ನಮ್ಮ ಈ ಸಂಭಾಷಣೆ ನೋಡಿ ಇದನ್ನೇ ಔಷಧಿಯಾಗಿ ಬಳಸುವಂಥವ್ರು ಇರ್ತಾರೆ. ಅದು ತಪ್ಪು. ನಾವಿಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಅಷ್ಟೇ ಹೊರತು ಇದೇ ಶುಶ್ರೂಷೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೀಗೆ ಇಂಥ ಪರಿಸ್ಥಿತಿಯಲ್ಲಿ ಅವಳನ್ನು ಇನ್ಫಾರ್ಮೇಷನ್ ಇಸ್ ನಾಟ್ ಮೆಡಿಸಿನ್, ಇಸ್ ಜಸ್ಟ್ ಗೈಡೆನ್ಸ್. ಕರೆಕ್ಟ್. ಸೊ ಹಾಗೆ ಇಂಥ ಪರಿಸ್ಥಿತಿಯಲ್ಲಿ ಈಗ ನನ್ನ ಹತ್ತಿರ ಬಂದಾಗ ಅವಳು ಮಾತಾಡಲಿಕ್ಕೂ ತಯಾರಿರಲಿಲ್ಲ. ಆಮೇಲೆ ಅವಳಿಗೆ ಹೀಗೆ ಸೈಕ್ಯಾಟ್ರಿಸ್ಟು ಸೈಕಾಲಜಿಸ್ಟ್ಗಳ ಹತ್ರ ಹೋಗಿ ಒಂಥರ ರೋಸಿ ಹೋಗಿತ್ತು. ಮತ್ತೆ ಯಾವುದೋ ಹಳೆ ಕಥೆಯನ್ನು ಕೇಳ್ತಾರೆ, ನಿನ್ನ ಇಡೀ ಪುರಾಣ ಮಾತಾಡ್ತಾರೆ, ಎಲ್ಲಿಂದ ಏನು ಇತಿಹಾಸ ಅದು ಇದೆಲ್ಲ ಬರ್ತದೆ ಅನ್ನೋ ಕಾರಣಕ್ಕೆ ಅವಳಿಗೆ ಯಾವ ವಿಷಯವನ್ನು ಮಾತಾಡಲಿ, ಎಸ್ಪೆಷಲಿ ಅಡಾಲಸೆಂಟ್ ಅವ್ರಿಗೆ ಇನ್ನೂ ಕಷ್ಟ. ಹೌದು. ಆಮೇಲೆ ಪ್ರತಿ ಸರ್ತಿ ಒಬ್ಬ ಅಪರಿಚಿತ ಹತ್ರ ಹೋಗಿ ನನ್ನೆಲ್ಲ ಕಥೆಯನ್ನು ಹೇಳಬೇಕು ಅಂತಂದರೆ ಅದು ಸಹಜವಾಗಿ ಮಾನವ ಸಹಜವಾಗಿ ಕಷ್ಟವೇ. ಸೊ ಈ ಥರದ ಪರಿಸ್ಥಿತಿಯಲ್ಲಿದ್ಲು. ಆದರೆ ಹೇಗೋ 1 ಗಂಟೆ ಮಾತಾಡಲಿಕ್ಕೆ ಸಾಧ್ಯ ಆಯಿತು ಅವಳ ಹತ್ರ. ಎಲ್ಲ ಒಂದಷ್ಟು ವಿಷಯಗಳನ್ನು ಕೆದಕಲಿಕ್ಕೆ ಸಾಧ್ಯ ಆಯಿತು. ಮತ್ತು ಎಲ್ಲೆಲ್ಲಿಂದ ಸಮಸ್ಯೆಗಳು ಬಂದಿರ್ಬೋದು, ಅವಳ ಚೈಲ್ಡ್ಹುಡ್ ಟ್ರಾಮಾಗಳು ಇರ್ಬೋದು, ಒಂದು 2-3 ಮೇಜರ್ ಘಟನೆಗಳು ಅವಳ ಲೈಫ್ನಲ್ಲಿ ನಡೆದಿತ್ತು. ಆ ಕಾರಣದಿಂದಾಗಿ ಅವಳಿಗೆ ಒಂಥರ ಈ ಜಗತ್ತಿನ ಬಗ್ಗೆ ಅಥವಾ ಜೀವನದ ಬಗ್ಗೆ ಭಯ ಆಗ್ಲಿಕ್ಕೆ ಶುರು ಆಗಿತ್ತು. ಸೊ ಈ ಕಾರಣದಿಂದಾಗಿ ಆಂಗ್ಸೈಟಿ ಪ್ಯಾನಿಕ್ ಅಟ್ಯಾಕ್ ನಡೀತಲೇ ಇತ್ತು. ಅದನ್ನು ಆಮೇಲೆ ನಿಧಾನವಾಗಿ ನೋಡ್ತಾ ಬಿಡಿಸಿ ಸುಮಾರು ಒಂದು 4 ಸೆಷನ್ನಲ್ಲಿ ಅವಳ ಫಸ್ಟು 2 ಸೆಷನ್ ಸ್ವಲ್ಪ ಟ್ರಿಕ್ಕಿ ಆಗಿತ್ತು. ಯಾಕೆಂದರೆ ಫಸ್ಟ್ ಸೆಷನಲ್ಲಿ ಓಪನ್ ಅಪ್ ಆಗೋದೇ ಕಷ್ಟ. 2ನೇ ಸೆಷನ್ನಲ್ಲಿ ಅವಳಿಗೆ ಸಿಕ್ಕಾಬಟ್ಟೆ ನಾನು ಸೆಷನ್ ಆಗ್ತಾ ಇರ್ಬೇಕಾದ್ರೆ ಆಂಗ್ಸೈಟಿ ಬಂತು. ಆಮೇಲೆ ನಾನೇ ಅದನ್ನು ಹ್ಯಾಂಡಲ್ ಮಾಡಿದೆ. ಆಮೇಲೆ ಹೇಗೆ ಹ್ಯಾಂಡಲ್ ಮಾಡ್ಬೋದು ಅವಳಾಗೆ ಅನ್ನೋದನ್ನು ಅವಳಿಗೆ ಹೇಳ್ಕೊಟ್ಟೆ. ಸೊ ದ್ಯಾಟ್ ನೆಕ್ಸ್ಟ್ ಟೈಮಿಂದ ಅವಳಿಗೆ ಟ್ರಿಗರ್ ಆಗ್ತಾ ಇದೆ ಅನ್ನುವಾಗಲೇ ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳ್ಬೋದು ಅಂತ. ಅದೆರಡು ಮಾಡಿದ ಮೇಲೆ ನಿಧಾನವಾಗಿ ಅವಳ ಏನು ಇಮೋಷ್ನಲ್ ಮ್ಯಾಪಿಂಗು ಓದಿದು ಅಂತೆಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಒಂದಷ್ಟು ವಿಷಯಗಳು ಗೊತ್ತಾಗ್ಲಿಕ್ಕೆ ಶುರು ಆಯಿತು ಅವಳಿಗೆ ಏನಾಗ್ತಾ ಇದೆ ಅಂತ. 3ನೇ ಸೆಷನ್ಗಾಗ ಅವಳೇ ಓಪನ್ ಅಪ್ ಆಗಿ ಹೇಳಿದ್ದು. ಏನು ಅಂತ 1-2-3 ಅಂಶಗಳನ್ನು ಹೇಳ್ತೇನೆ. ಎಲ್ಲವನ್ನು ಹೇಳಲಿಕ್ಕೆ ಕಾನ್ಫಿಡೆನ್ಷಿಯಾಲಿಟಿ ಸಮಸ್ಯೆ ಆಗ್ತದೆ. 1-2 ಅಂಶಗಳೇನು ಅಂತಂದರೆ, ನನಗೆ ಬೇಕಾದಾಗ ನನ್ನ ಅಪ್ಪ ಅಮ್ಮ ಇರಲಿಲ್ಲ, ಇವಾಗ ತುಂಬ ಓವರ್ ಕೇರಿಂಗ್ ಮಾಡ್ತಿದ್ದಾರೆ, ನನಗೀಗ ಬೇಕು ಅಂತ ಅನಿಸ್ತಾ ಇಲ್ಲ, ಇವಾಗ ಏನಕ್ಕೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಒಂದು. 2ನೇದು ಅವಳ ಇಷ್ಟದ ಪ್ರಕಾರ, ಅಂದರೆ ಎಲ್ಲವೂ ಮಕ್ಕಳು ಹೇಳಿದಾಗೆ ಕೇಳಬೇಕು ಅಂತ ಹೇಳೋದಲ್ಲ, ಪೇರೆಂಟ್ಸ್ಗಳಿಗೆ ಅವರದ್ದೇ ಆದಂಥ ನಿರ್ಧಾರಗಳನ್ನು ತಗೊಳ್ಬೋದು. ಆದರೆ ನಮ್ಮ ನಿರ್ಧಾರವನ್ನು ಅವರ ಮೇಲೆ ಹೇರುವ ಬದಲು ಅವರನ್ನು ನಮ್ಮ ನಿರ್ಧಾರದ ಒಂದು ಭಾಗವಾಗಿ ಮಾಡಿ ಮುಂದುವರಿಯುವಂಥದ್ದು ಒಳ್ಳೆಯದು. ಒಂದು ಹೋಮೋಜಿನಸ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕಾದ್ರೆ ತುಂಬ ಮುಖ್ಯ ಆಗುತ್ತೆ. ಹೌದು. ಸೊ ಆ ಥರದನ್ನು ಮಾಡದೆ ತಮ್ಮ ಅಭಿಪ್ರಾಯಗಳನ್ನು ಬೇರೆಯವ್ರ ಮಕ್ಕಳ ಮೇಲೆ ಹೇರಿದಾಗ ಅದು ಮಕ್ಕಳಿಗೆ ಒಂಥರ ಓವರ್ವೆಲ್ಮಿಂಗ್ ಅಂತ ಅನಿಸ್ತದೆ. ಎಸ್ಪೆಷಲಿ ಹಾಗಿದ್ರೆ ಈಗ ಕೆಲವರು ಹಿಂದಿನವ್ರು ಕೇಳಲಿಕ್ಕೆ ಇರ್ತದೆ, ನಮ್ಮ ಕಾಲದಲ್ಲೆಲ್ಲ ಏನಿರಲಿಲ್ಲ, ನನ್ನ ಅಪ್ಪ ಬೈತಲೇ ಇದ್ದದ್ದು, ಹೊಡಿತಲೇ ಇದ್ದದ್ದು, ನಾವು ಬದುಕಲಿಲ್ವ, ನಾವು ದೊಡ್ಡದವರಾಗಲಿಲ್ವ, ನಾವು ಸಾಧನೆ ಮಾಡಲಿಲ್ವ ಅಂತ. ಆದರೆ ನಾವು ಒಂದು ವಿಷಯವನ್ನು ಗಮನಿಸಬೇಕು, ಕಾಲಕ್ಕನುಸಾರವಾಗಿ ನಮ್ಮ ಮನಸ್ಥಿತಿ, ಮನಸ್ಸಿನ ಒಂದು ಸ್ವೀಕರಿಸುವಂಥ ಮನೋಭಾವ ಇದೆಲ್ಲವೂ ಬದಲಾಗ್ತಾ ಹೋಗ್ತದೆ. ಹಾಗೆ ನೋಡಿದ್ರೆ ಅವ್ರ ಹಿಂದಿನ ಕಾಲದವರು ಇನ್ನೂ ಏನೋ ಎಲ್ಲ ಕಷ್ಟಗಳನ್ನು ಅನುಭವಿಸಿದ್ದಿರ್ಬೋದು. ಸೊ ಹಾಗಾಗಿ ಕಾಲಾನುಕ್ರಮದಲ್ಲಿ ಈಗ ಬಂದಿರುವಂಥ ಈಗಿನ ಪರಿಸ್ಥಿತಿಯಲ್ಲಿ ನಾವು ಮಕ್ಕಳನ್ನು ಅವರ ಮೇಲೆ ನಮ್ಮ ಅಭಿಪ್ರಾಯವನ್ನು ಹೇರೋ ಬದಲು ಹೋಮೋಜಿನಸ್ ಆಗಿ ಒಂದು ಕನ್ಸೆನ್ಸಸ್ ಮೇಲೆ ಕರ್ಕೊಂಡು ಹೋದರೆ ಆವಾಗ ಸುಲಭ ಆಗ್ತದೆ. ಹೀಗೆ ಒಂದಷ್ಟು ಸಮಸ್ಯೆಗಳು ಅವಳ ಮನಸ್ಸಲ್ಲಿ ನೆಲೆ ಮಾಡಿತ್ತು. ಅವುಗಳನ್ನೆಲ್ಲ ಇನ್ನರ್ ಚೈಲ್ಡ್ ಹೀಲಿಂಗ್ ಮಾಡಿ ತೆಗೆದಾಗುವಾಗ 4ನೇ ಸೆಷನ್ಗೆ ಆಗುವಾಗ, ಅಂದರೆ ಸುಮಾರು 4-5-6 ತಿಂಗಳುಗಳಿಂದ ಏನು ಸಮಸ್ಯೆಗಳು ಮುಂದುವರಿತಲೇ ಇದ್ದವು,
ಒಂದು ತಿಂಗಳಿನಲ್ಲಿ ಅವಳ ಎಲ್ಲ month. ಎಲ್ಲ ಸಮಸ್ಯೆಗಳ ಇದು ಬೇರುಗಳಿಂದ ಕಿತ್ತು ತೆಗೆದ ಕಾರಣ ಇವಾಗ ಮತ್ತೆ ಶಾಲೆಗೆ ಹೋಗಬೇಕು. ಅವಳು ಸಂಗೀತ ಕಲ್ತವಳು, ಅವಳು ಹಾಡ್ತಾಳೆ, ಮತ್ತೆ ಹಾಡ್ಲಿಕ್ಕೆ ಶುರು ಮಾಡಿದ್ದಾಳೆ, ಗಿಟಾರ್ ನುಡಿಸ್ಲಿಕ್ಕೆ ಶುರು ಮಾಡಿದ್ದಾಳೆ. ಅವಳ ಮನೇಲಿ ಒಂದು 7-8 ಇನ್ಸ್ಟ್ರೂಮೆಂಟ್ಗಳಿದೆ, ಅಷ್ಟನ್ನು ಮತ್ತೆ ನುಡಿಸ್ಲಿಕ್ಕೆ ಶುರು ಮಾಡಿದ್ದಾಳೆ. ಆಮೇಲೆ ಅವಳು ರನ್ನಿಂಗ್ ರೇಸ್ನಲ್ಲಿ ಬಹಳ ಆಸಕ್ತಿ ಹೊಂದಿದ್ದವಳು ಮುಂಚೆ. ಈಗ ಮತ್ತೆ ದೈಹಿಕ ಚಟುವಟಿಕೆಗಳು ಅವು ಎಲ್ಲ ಶುರುವಾಗಿವೆ. ದಿನನಿತ್ಯದ ರುಟೀನ್ ಮತ್ತೆ ಸೆಟ್ ಆಗಿದೆ. ಇಲ್ಲ ಅಂತಂದರೆ 12 ಗಂಟೆ ಆದರೂ ಹೇಳದಿದ್ದವಳು ಈಗ 6 ಗಂಟೆಗೆ ಎದ್ದು ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಲಿಕ್ಕೆ ಶುರುವಾಗಿದ್ದಾಳೆ. ಸೊ ಇಂಥ ಸಮಸ್ಯೆಗಳಿದ್ದಾಗ ಚಿಕಿತ್ಸೆ ಎಷ್ಟು ಪರಿಣಾಮಕಾರಿ ಆಗ್ತವೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತ ನನಗನ್ನಿಸ್ತು. ಓಕೆ, ಚಿಕಿತ್ಸೆ ಅಂದರೆ ಔಷಧಿ ಕೊಡ್ತಾರೆ, ಮಾತ್ರೆಗಳು ಕೊಡ್ತಾರೆ, ಅದು ಒಂದಿದೆ. ಮತ್ತು ಇನ್ನೊಂದು, ಈ ರೀತಿಯ ಪ್ಯಾನಿಕ್ ಅಟ್ಯಾಕಿಗೆ ರೂಟ್ ಕಾಸ್ಗಳು ಏನಿರ್ತವೆ? ಪ್ಯಾನಿಕ್ ಅಟ್ಯಾಕಿಗೆ ರೂಟ್ ಕಾಸ್ ಏನು ಬೇಕಾದರೂ ಇರ್ಬೋದು, ಆದರೆ ಸುಮಾರಾಗಿ ಒಂದಿಷ್ಟು ಜನರಿಕ್ ಕಾಸ್ಗಳನ್ನು ಹೇಳೋದಾದರೆ, ಒಂದು ಭಯ ಬೇರೆ ಬೇರೆ ರೀತಿಯಲ್ಲಿಯೂ ಇರ್ಬೋದು. ಅಂದರೆ ಈ ಕೇಸ್ನಲ್ಲಿ ನನಗೆ ಯಾವ ರೀತಿಯಾದಂಥ ಸಪೋರ್ಟ್ ಸಿಗ್ತದೆ, ನನಗೆ ಯಾರೂ ಇಲ್ಲ, ನಾನು ಒಬ್ಬಂಟಿ ಅನ್ನುವಂಥ ಭಯ, ಲೋನ್ಲಿನೆಸ್ ಅನ್ನುವಂಥ ಭಯ. ಎಲ್ಲರೂ ಇದ್ದು ಅಪ್ಪ ಅಮ್ಮ ಒಟ್ಟಿಗೆ ಇದ್ದಾರೆ, ಅಂದರೆ ಭೌತಿಕವಾಗಿ ಲೋನ್ಲಿನೆಸ್ ಇದೆಯಾ ಕೇಳಿದ್ರೆ ಇಲ್ಲ, ಆದರೆ ಮಾನಸಿಕವಾಗಿದೆ. ಇಂಟ್ರೆಸ್ಟಿಂಗ್ಲಿ ನನಗೆ ಇನ್ನೊಬ್ಬರು ಇತ್ತೀಚೆಗೆ ಹೇಳ್ತಾಯಿದ್ರು, ನಾನು ಕ್ರೌಡಲ್ಲಿ ಇದ್ದರೂ ಕೂಡ ಲೋನ್ಲಿ ಫೀಲ್ ಮಾಡ್ತೀನಿ ಅಂತ. ಕ್ರೌಡಲ್ಲಿ ಇರ್ತಾರೆ, ಎಲ್ಲರೊಟ್ಟಿಗೂ ಮಾತಾಡ್ತಾ ಇರ್ತಾರೆ, ಆದರೆ ಆಂತರಿಕವಾಗಿ ಆ ಲೋನ್ಲಿನೆಸ್ ಅನ್ನೋದು ಇದೆಯಲ್ಲ, ಅದನ್ನು ನಾವು ಅಡ್ರೆಸ್ ಮಾಡಬೇಕು. ಸೊ ಭಯ ಇರ್ಬೋದು, ಉದ್ವೇಗ ಇರ್ಬೋದು, ಅಥವಾ ಅಸಹಾಯಕತನ, ಈ 2-3 ವಿಷಯಗಳಿಂದಾಗಿ ನಮಗೆ ಪ್ಯಾನಿಕ್ ಅಟ್ಯಾಕ್ ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಮತ್ತು ಅದೇ ಇಲ್ಲಿ ಸೈಕಿಯಾಟ್ರಿಸ್ಟ್ರು ಒಳ್ಳೆಯದ, ಸೈಕಾಲಜಿಸ್ಟ್ ಒಳ್ಳೆಯದು? ನಿಮ್ಮ ಸೈಕಾಲಜಿಸ್ಟನ್ನು ಕೇಳ್ತೀನಿ, ಬಟ್ ಯಾಕಂದ್ರೆ ನಾನು ಅಬ್ಸರ್ವ್ ಮಾಡಿದ್ದೇನೆ ಅಂತಂದರೆ ಡಿಪೆಂಡೆನ್ಸಿ ಟು ಮೆಡಿಸಿನ್ ಆಗೋ ಚಾನ್ಸಸ್ ಇರುತ್ತೆ ಅಂತ ನಾನು ತುಂಬ ಕೇಳಿದ್ದೀನಿ. ಸೊ ಯಾವುದು ಸೂಕ್ತ ಕ್ರಮ? ನನ್ನ ಅಭಿಪ್ರಾಯದಲ್ಲಿ ಫಸ್ಟಿಗೆ ಯಾವುದೇ ಸಮಸ್ಯೆಗಾದರೂ ಫಸ್ಟಿಗೆ ಸೈಕಾಲಜಿಸ್ಟ್ ಹತ್ರ ಹೋಗೋದು ಉತ್ತಮ. ನಮ್ಮ ಭಾರತದಲ್ಲಿ, ಅದು ವಿಶ್ವದ ಬೇರೆ ದೇಶಗಳ ಬಗ್ಗೆ ನಂಗೆ ಅಷ್ಟು ಮಾಹಿತಿ ಇಲ್ಲ, ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ ಐತಿಹಾಸಿಕವಾಗಿ ಇದು ರಿವರ್ಸ್ ಆಗಿದೆ. ಹೇಗೆ ಅಂತ ಹೇಳ್ತೇನೆ. ಬ್ರಿಟಿಷರ ಕಾಲದಲ್ಲಿ ಮೆಂಟಲ್ ಹೆಲ್ತ್ ಹಾಸ್ಪಿಟಲ್ಗಳು ಶುರುವಾದವು. ಆಮೇಲೆ ಸೈಕಾಲಜಿ ಅನ್ನೋ ಸಬ್ಜೆಕ್ಟ್ ಶುರುವಾದ್ದು ಸೈಕ್ಯಾಟ್ರಿಸ್ಟ್ಗಳ ಮೂಲಕನೇ, ಅಂದರೆ ಡಾಕ್ಟರ್ಗಳಾಗಿದ್ದವರು ಆಮೇಲೆ ಮೆಂಟಲ್ ಹೆಲ್ತಿನ ಸಮಸ್ಯೆಗಳಿಗೆ ಟ್ರೀಟ್ಮೆಂಟ್ ಶುರು ಮಾಡಿ ಸೈಕ್ಯಾಟ್ರಿಸ್ಟ್ಗಳೇ ಫಸ್ಟಿಗೆ. ನಾವು ಈವನ್ ಸೈಕಾಲಜಿ ಇವಲ್ಯೂಷನಲ್ಲೂ ಕೂಡ ಸೈಕ್ಯಾಟ್ರಿಸ್ಟ್ಗಳನ್ನು ಅಲ್ಲಲ್ಲಿ ಕಾಣ್ತೇವೆ. ಮತ್ತು ಮೇನ್ ಟೆಂಡೆನ್ಸಿ ನಾನು ಒಬ್ಸರ್ವ್ ಮಾಡಿರೋದೇನು ಅಂತಂದರೆ, ಸೈಕ್ಯಾಟ್ರಿಸ್ಟ್ ಹತ್ರ ಫಸ್ಟ್ ಹೋಗ್ತಾರೆ, ಅವ್ರು ಒಂದಿಷ್ಟು ಔಷಧಿ ಕೊಡ್ತಾರೆ, ಆಮೇಲೆ ಅವರು ಸಪೋರ್ಟಿವ್ ಆಗಿ ನೀವು ಸೈಕಾಲಜಿಸ್ಟನ್ನು ಇದು ಮಾಡಿ ಅಂತ ಹೇಳ್ತಾರೆ, ನೋಡ್ತಿರ್ತೀವಿ. ನಾನು ಅದನ್ನು ಉಲ್ಟಾ ಮಾಡಬೇಕು ಅಂತ ಹೇಳೋನು. ಅದು ಆ್ಯಕ್ಚುಲಿ ಎಲ್ಲ ಕಡೆ ಹೇಗೆ ನಡೆಯೋದು? ಇಂಟರ್ನ್ಯಾಷನಲಿ ಕೂಡ ಹೆಚ್ಚಾಗಿ ಹಾಗೆ ಕಾಣಿಸ್ತಾ ಇದೆ. ಅಂದರೆ ಫಸ್ಟಿಗೆ ಸೈಕ್ಯಾಟ್ರಿಸ್ಟ್ ಹತ್ರನೇ ಹೋಗ್ತಾರೆ. ಆದರೆ ಉಲ್ಟಾ ಮಾಡಿದರೆ ಅದರಲ್ಲೊಂದು ಲಾಭ ಇದೆ. ಏನು ಅಂತಂದರೆ, ಸೈಕಾಲಜಿಸ್ಟ್ ಹತ್ರ ಹೋದಾಗ ಅವರು ಅಸೆಸ್ ಮಾಡ್ತಾರೆ ಪ್ರಾಬ್ಲಮ್ ಏನು ಅಂತ. ಈಗ ಸೈಕಾಲಜಿಸ್ಟ್ಗಳಿಗೆ ನಮಗೆ ಅರ್ಥ ಆಗ್ತದೆ ಇಂಥ ಪ್ರಾಬ್ಲಮ್ಗಳಿಗೆ ನಾವು ಮೆಡಿಸಿನ್ ಕೊಡಬೇಕಾ ಅಥವಾ ಕೊಡಬಾರ್ದಾ ಅಥವಾ ಕೊಡಬೇಕಾದ ಅಗತ್ಯ ಇಲ್ಲ ಅಂತ. ಹೌದು, ನಮಗೆ ಅದರದ್ದು ಆದಂಥದ್ದು. ಆಮೇಲೆ ನಮಗೆ ಮೆಡಿಸಿನ್ ಕೊಡ್ಲಿಕ್ಕೆ ಬರೋದಿಲ್ಲ. ಸೈಕಾಲಜಿಸ್ಟ್ ಆಗಿ ಹೇಳ್ತಾ ಇಲ್ವಾ ನೀವು ಇದನ್ನು? ಅಲ್ಲ, ಯಾಕೆಂದರೆ ಅಲ್ಲಿ ನಮಗೊಂದು ಲಿಮಿಟೇಷನ್ ಇದೆ, ನಮಗೆ ಮೆಡಿಸಿನ್ ಕೊಡ್ಲಿಕ್ಕೆ ಬರೋದಿಲ್ಲ. ಅಲ್ಲಲ್ಲ, ನೀವು ಒಬ್ಬ ಸೈಕಾಲಜಿಸ್ಟ್ ಆಗಿರೋದ್ರಿಂದ ಫಸ್ಟ್ ನಮ್ಮ ಹತ್ರ ಬನ್ನಿ ಅಂತ ಹೇಳ್ತಿದ್ದೀರಾ. ಅದೇ ಆ ಥರದ ಕೆಲವು ತರ್ಕಗಳು ಬರ್ಬೋದು. ಆದರೆ ವೈಜ್ಞಾನಿಕವಾಗಿ ನೋಡಿದ್ರು ಕೂಡ ಅಸೆಸ್ಮೆಂಟ್ ಅಂತ ಮಾಡೋದು ಸೈಕಾಲಜಿಸ್ಟ್ಗಳೇ. ನೀವು ನಮ್ಮ ಟ್ರೆಡಿಷನಲ್ ಪ್ರಾಕ್ಟೀಸಲ್ಲಾದರೂ ಕೂಡ ಸೈಕ್ಯಾಟ್ರಿಸ್ಟ್ಗಳು ಕೂಡ ಸೈಕಾಲಜಿಸ್ಟ್ಗಳ ಹತ್ರನೇ ಅಸೆಸ್ಮೆಂಟಿಗೆ ಅಂತ ಕಳಿಸೋದು. ಸೈಕ್ಯಾಟ್ರಿಸ್ಟ್ ಅವರ ಜೊತೆಗೆ ಒಬ್ಬ ಸೈಕಾಲಜಿಸ್ಟ್ ಇರ್ತಾರೆ, ಅವರೆಲ್ಲ ಕ್ವೆಶನ್ಸ್ ಕೇಳಿ ಅವ್ರು ಇದು ಮಾಡಿ ನಂತರ ಇವರು ಅಸೆಸ್ ಮಾಡಿ ಇವರಿಗೆ ರಿಪೋರ್ಟ್ ಕೊಡ್ತಾರೆ. ಈಗ ಉದಾಹರಣೆಗೆ ನಿಮಗೆ ಈಗ ಬ್ಲಡ್ನಲ್ಲಿ ಏನೋ ಸಮಸ್ಯೆ ಇದೆ ಅಥವಾ ನಿಮಗೇನೋ ಇನ್ಫೆಕ್ಷನ್ ಆಗಿದೆ ಅಂತಾದರೆ ಡಾಕ್ಟ್ರೇ ಡೈರೆಕ್ಟ್ ಇದು ಮಾಡಲ್ಲ, ಡಾಕ್ಟ್ರೇ ನಿಮಗೆ ಸೀದಾ ಮದ್ದು ಕೊಡೋದಿಲ್ಲ, ಅಸೆಸ್ಮೆಂಟ್ ಮಾಡಿಸ್ತಾರೆ. ಆದರೆ ಏನೆಲ್ಲ ಅಸೆಸ್ಮೆಂಟ್ ಮಾಡಬೇಕು ಅಂತ ಲ್ಯಾಬಿನ ಟೆಕ್ನಿಷಿಯನ್ಗೆ ಕ್ಲಿಯರಾಗಿ ಗೊತ್ತಿಲ್ಲದಿರೋ ಕಾರಣ ಇವರು ಇಂಥ ಟೆಸ್ಟ್ಗಳನ್ನು ಮಾಡಿ ಅಂತ ಬರ್ಕೊಡ್ತಾರೆ. ಆದರೆ ಸೈಕಾಲಜಿಯ ವಿಷಯಕ್ಕೆ ಬಂದಾಗ ಸೈಕಾಲಜಿಸ್ಟಿಗೆ ಏನೇನು ಟೆಸ್ಟ್ ಮಾಡಬೇಕು ಅಂತ ಒಬ್ಬ ವ್ಯಕ್ತಿ ಹತ್ರ ಮಾತಾಡಿದಾಗ ಅಂದಾಜಾಗ್ತದೆ. ಸೊ ಅವರು ಅಸೆಸ್ಮೆಂಟ್, ಅವರು ಔಷಧಿ ಕೊಡೋದಕ್ಕೆ ಹೋಗಬಾರ್ದು, ಔಷಧಿ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಲೀಗಲಿಯೂ ಕೊಡಬಾರ್ದು, ಟೆಕ್ನಿಕಲಿ ಅವರಿಗೆ ನಮಗೆ ಮಾಮೂಲಾಗಿ ಏನೋ ಸೈಕಾಟ್ರಿಸ್ಟ್ಗಳು ಕೊಟ್ಟ ಮೆಡಿಸಿನ್ಗಳನ್ನು ನೋಡಿ ಪ್ರಿಸ್ಕ್ರಿಪ್ಷನಲ್ಲಿ ನೋಡಿ ಗೊತ್ತಿರ್ತದೆ ಹೊರತು ಡೋಸೇಜ್ ಬಗ್ಗೆ ನಮಗೆ ಐಡಿಯಾ ಇರುವುದಿಲ್ಲ. ಹಾಗಾಗಿ ನಮಗೆ ಅರ್ಹತೆ ಇಲ್ಲ, ಈ ಮದ್ದು ಕೊಡ್ಲಿಕ್ಕೆ ಅರ್ಹತೆನೇ ಇಲ್ಲ. ಹಾಗಿದ್ರೆ ಯಾವಾಗ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ಬೇಕು? ಸೊ ಈಗ ನಮ್ಮ ಮಾನಸಿಕ ಆರೋಗ್ಯಗಳಲ್ಲಿ ಒಂದಷ್ಟು
ಇಂಟೆನ್ಸಿಟಿ ಇದ್ದಾಗ ಅದನ್ನು ನಾವು ಥೆರಪಿ ಮಾಡಿ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಬಟ್ ಆಲ್ವೇಸ್ ಅಡ್ವೈಸಬಲ್ ಟು ಗೋ ಟು ಅ ಸೈಕಾಲಜಿಸ್ಟ್. ಮೊದಲು ಸೈಕಾಲಜಿಸ್ಟ್ ಹತ್ರ ಫಸ್ಟ್ ಹೋಗೋದು ತುಂಬ ಉತ್ತಮ. ಹೌದು, ಯಾಕೆ ಅಂತಂದರೆ ಆವಾಗ ಸಿವಿಯರ್ ಇಶ್ಯೂಸ್ ಇದ್ದ ತಕ್ಷಣ ನಾವು ತಡ ಮಾಡದೆ ಸೈಕ್ಯಾಟ್ರಿಸ್ಟ್ ಹತ್ರ ಕಳಿಸ್ಲಿಕ್ಕೆ ಆಗ್ತದೆ. ಅವ್ರು ಆಮೇಲೆ ಅದಕ್ಕೆ ಬೇಕಾದ ಮೆಡಿಸಿನ್ಸ್ ಕೊಡ್ತಾರೆ. ಬಟ್ ಸೈಕ್ಯಾಟ್ರಿಸ್ಟ್ ಹತ್ರ ಫಸ್ಟ್ ಹೋಗೋದ್ರಿಂದ ಆಗೋ ಪ್ರಾಬ್ಲಮ್ಸ್ ಏನು? ಇದನ್ನು ಕೆಲವು ಸೈಕ್ಯಾಟ್ರಿಸ್ಟ್ಗಳು ಸ್ವಲ್ಪ ಒಫೆನ್ಸಿವ್ ಆಗಿ ತಗೊಳ್ಬೋದು. ಹೌದು, ಆದರೆ ತುಂಬ ಡೇಂಜರಸ್. ಆದರೆ ಇದನ್ನು ನಾನು ಮುಂಚೆಯೂ ಫೇಸ್ ಮಾಡಿದ್ದೇನೆ, ಹಾಗಾಗಿ ನನಗೆ ಭಯ ಇಲ್ಲ ಈ ವಿಷಯ ಹೇಳಲಿಕ್ಕೆ. ಎಷ್ಟೋ ಸೈಕ್ಯಾಟ್ರಿಸ್ಟ್ಗಳು ಏನು ಮಾಡ್ತಾರೆ ಅಂತಂದರೆ, ಅಗೇನ್ ಇದು ಅವರ ವೃತ್ತಿಯ ಕೆಲವು ಸಮಸ್ಯೆಗಳು ಕೂಡ. ಏನು ಅಂತಂದರೆ, ಅವರಿಗೆ ಎಷ್ಟೊಂದು ಪೇಷಂಟ್ಗಳನ್ನು ನೋಡ್ಲಿಕ್ಕೆ ಇರ್ತದೆ ಅಂತಂದರೆ ಅವ್ರು ಪ್ರತಿಯೊಬ್ಬರದ್ದು ಕತೆ ಕೇಳ್ಕೊಂಡಿರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ನಾವು ಒಬ್ಬ ಡಿಪ್ರೆಷನ್ ಅಂತ ಹೇಳ್ಕೊಂಡು ಬಂದ ಅಂತಂದರೆ ಅವರು ಅದಕ್ಕೆ ಬೇಕಾದಂಥ ಮದ್ದುಗಳೇನಿದೆ ಅದನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ. ಆದರೆ ಡಿಪ್ರೆಷನ್ ಯಾಕೆ ಬಂತು, ಅದರ ಮೂಲ ಏನು? ನಿಮಗೆ ತಲೆನೋವಿದೆ ಅಂತ ಹೇಳ್ಕೊಂಡು ನಿಮ್ಗೆ ಒಂದು ಔಷಧಿ ಕೊಡೋ ಥರನೇ ಇಲ್ಲಿ ಕೊಡ್ತಾರೆ. ಮೇನ್ ಪ್ರಾಬ್ಲಮ್ಸ್ ಏನಾಗುತ್ತೆ ಅದರಿಂದ? ಪ್ರಾಬ್ಲಮ್ ಏನಾಗ್ತದೆ ಅಂದರೆ, ಈಗ ಡಿಪ್ರೆಷನ್ ಅನ್ನುವಂಥದ್ದು ಒಂದು ಕಾಮನ್ ಟರ್ಮ್, ಅಥವಾ ಪ್ಯಾನಿಕ್ ಅಟ್ಯಾಕ್ ಅನ್ನುವಂಥದ್ದು ಒಂದು ಕಾಮನ್ ಟರ್ಮ್. ಅದಾಗಲೇ ನೀವು ಕೇಳಿದ ಹಾಗೆ ಮೂಲ ಕಾರಣಗಳೇನು ಅಂತಂದರೆ, ಕಾರಣಗಳು ಬಹಳಷ್ಟು ಇರ್ತದೆ. ಮತ್ತು ನನಗೆ ಗೊತ್ತಿರೋ ಹಾಗೆ ಈ ಸೈಕ್ಯಾಟ್ರಿಸ್ಟ್ ಸಜೆಸ್ಟ್ ಮಾಡುವಂಥ ಮೆಡಿಸಿನ್ಸ್ ದೇ ಆರ್ ಆಲ್ ಬ್ರಾಡ್ ಸ್ಪೆಕ್ಟ್ರಮ್ ಮೆಡಿಸಿನ್ಸ್. ಅಂದರೆ ಒಂದು ಇದಕ್ಕೆ ಮಾತ್ರ ಇಟ್ಸ್ ಅ ವೆರಿ ಜೆನ್ರಿಕ್ ಇದು ಇರುತ್ತೆ. ಎಪಿಲೆಪ್ಸಿಗೆ ಇರುವಂಥದ್ದೇ ಈಗ ಮೇ ಬಿ ಬೈಪೋಲಾರ್ಗೂ ಕೊಡೋದಿರಬಹುದು. ಸೊ ಈ ಥರದ ಉದಾಹರಣೆಗಳನ್ನು ಕಂಡಿದ್ದೀನಿ. ಅದು ಇರ್ಬೋದು. ಆದರೆ ಈಗಿನ ಎಷ್ಟೋ ಸೈಕ್ಯಾಟ್ರಿಸ್ಟ್ಗಳು ಅದನ್ನು ಕೊಡುವಾಗ ಸ್ಪೆಸಿಫಿಕ್ ಆಗಿ ಕೊಡೋರಿದ್ದಾರೆ. ಅದರ ಬಗ್ಗೆ ನನ್ನ ತರ್ಕ ಇಲ್ಲ. ಆದರೆ ನಾನು ಹೇಳೋದೇನೆಂದರೆ, ಡಿಪ್ರೆಷನ್ ಆಗಲಿ, ಆಂಗ್ಸೈಟಿ ಆಗಲಿ, ಪ್ಯಾನಿಕ್ ಅಟ್ಯಾಕ್ ಆಗಲಿ, ಇದೆಲ್ಲವೂ ಸಿಂಪ್ಟಮ್ಸ್ ಅಥವಾ ಇದೆಲ್ಲವೂ ಏನು ಡಿಸಾರ್ಡರ್ಸ್ ಅಂತ ನಾವು ಕರಿತೇವೆ, ಅದರ ಮೂಲಗಳು ಯಾವತ್ತೂ ಕೂಡ ಒಂದೇ ಅಲ್ಲ. ಈಗ ಉದಾಹರಣೆಗೆ ನಾನೇ ಒಬ್ಬರು ಡಾಕ್ಟರ್ ಹತ್ರ ಕೇಳಿದ್ದೆ, ತಲೆನೋವು ಯಾಕೆ ಬರ್ತದೆ ಅಂತ. ಅದಕ್ಕೆ ಅವ್ರು ಹೇಳಿದರು, ಒಬ್ಬ ವ್ಯಕ್ತಿಯಲ್ಲಿ ತಲೆನೋವು ಬರಲಿಕ್ಕೆ ಸಾವಿರಾರು ಕಾರಣಗಳಿರ್ತವೆ ಅಂತ. ಹೌದಾ? ಅದೇ ರೀತಿ ನಮ್ಮ ಮಾನಸಿಕ ಆರೋಗ್ಯವೂ ಹಾಗೆ. ಸೊ ಅಷ್ಟೊತ್ತಿಗೆ ನಾವು ಬರೀ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮಾಡಿದಾಗ ಏನಾಗ್ತದೆ ಅಂತಂದರೆ, ಸೈಕ್ಯಾಟ್ರಿಕ್ ಮೆಡಿಸಿನ್ಗಳು ಒಂದು ಸ್ವಲ್ಪ ಡಿಪೆಂಡೆನ್ಸಿ ಡೆವಲಪ್ ಮಾಡ್ತವೆ. ಒಂದು. ಎರಡನೇದು, ಅವುಗಳು ನ್ಯೂರೋ ಟ್ರಾನ್ಸ್ಮಿಟರ್ಗಳ ಮೇಲೆ ಇಂಪ್ಯಾಕ್ಟ್ ಮಾಡ್ತವೆ. ಲಾಂಗ್ ಟರ್ಮ್ ಮೇಲಿನಲ್ಲಿ ಅದು ಇಂಪ್ಯಾಕ್ಟ್ ಆಗಬಹುದು. ಮೂರನೇದು, ಅದರಿಂದಾಗಿ ಎಷ್ಟೋ ಸರ್ತಿ ನಾವು ಇಮೋಷ್ನಲಿ ನಂಬಾಗ್ತೇವೆ ಅಂದರೆ ಏನು, ಯಾವುದ್ರ ಬಗ್ಗೆ ಆಸಕ್ತಿ ಇಲ್ಲದೆ ನಾವು ನಮ್ಮಷ್ಟಕ್ಕೆ ಇದ್ದು ಬಿಡ್ತೇವೆ. ಆದರೆ ಅದು ಲಾಂಗ್ ಟರ್ಮ್ನಲ್ಲಿ ಸರಿಯಾ ಅಂತ ಕೇಳಿದರೆ ನನ್ನ ಅಭಿಪ್ರಾಯದಲ್ಲಿ ಅಷ್ಟು ಸರಿಯಲ್ಲ. ಸೊ ಈ ಎಲ್ಲ ಕಾರಣಗಳಿಂದಾಗಿ ಮೆಡಿಸಿನ್ ಎಲ್ಲಿ ಬೇಕೋ ಅಲ್ಲೇ ಕೊಡಬೇಕು. ಈಗ ನಾನು ಸುಮ್ಮನೆ ಹೀಗೆ ಹೇಳೋದು, ಈಗ ಎದುರುಗಡೆ ಮೆಡಿಸಿನ್ ಇದೆ ಅಂತ ನಾವು ಸುಮ್ಮನೆ ತಿಂತೇವೋ? ಇಲ್ಲ. ಆ ರೋಗಕ್ಕೆ ಆ ಮದ್ದು ಬೇಕು ಅಂತಾದರೆ ಮಾತ್ರ ಆ ಮದ್ದನ್ನು ತಿನ್ನುವಂಥದ್ದು. ಸೊ ಅದೇ ರೀತಿ ಮಾನಸಿಕ ಆರೋಗ್ಯದ ವಿಷಯದಲ್ಲಾದರೂ ಕೂಡ ನೇರವಾಗಿ ಮದ್ದು ಕೊಡಬೇಕಾದಂಥ ಅಗತ್ಯ ಇಲ್ಲ. ಇದು ಒಂದು ಸ್ವಲ್ಪ ಕಾಂಟ್ರವರ್ಸಿ ಆದರೂ ನನಗೆ ಬೇಜಾರಿಲ್ಲ. ಇದು ನನ್ನ ಅಭಿಪ್ರಾಯ. ನಮ್ಮ ಪ್ರತಿಯೊಬ್ಬ, ಈಗ ಉದಾಹರಣೆಗೆ ನಮ್ಮ ಅನುಭವದ ಮೂಲಕ ಹೇಳ್ತಾ ಇರುವಂಥದ್ದು. ಯಾಕೆಂದರೆ ನಾನೇ ಎಷ್ಟೋ ಸರ್ತಿ ನನ್ನ ಕೆಲವು ಕ್ಲೈಂಟ್ಗಳಿಗೆ, ಈಗ ಉದಾಹರಣೆಗೆ ನನ್ನ ಹತ್ರ ಒಬ್ಬರು ಡಿಪ್ರೆಷನ್ ಅಂತ ಒಬ್ಬರು ಮಾಡೆಲ್ ಬಂದಿದ್ದರು. ಅವ್ರಿಗೆ 10 ವರ್ಷದಿಂದ ಡಿಪ್ರೆಷನ್ನಲ್ಲಿದ್ದರು. 10 ವರ್ಷದಿಂದ ಮದ್ದು ತಿಂತಾಯಿದ್ರು. ಆ ಮದ್ದು ತಿಂದದ್ರ ಪರಿಣಾಮವಾಗಿ ಅವರ ದೇಹ ಸ್ಥೂಲ ಕಾಯವಾಗಿ ಹೋಗಿತ್ತು. ಹಾಗಾಗಿ ಅವರಿಗೆ ಮಾಡೆಲಿಂಗ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅಥವಾ ಅದು ಇನ್ನೊಂದು ಡಿಪ್ರೆಷನ್, ಅದಕ್ಕೆ ಇನ್ನೊಂದು ಡಿಪ್ರೆಷನ್ಗೆ ಕಾರಣ ಆಗಿತ್ತು. ಯಾಕೆಂದರೆ ಅವರಿಗೆ ವರ್ಕ್ ಬೇಕಾದ ಹಾಗೆ ವೃತ್ತಿಗೆ ಧಕ್ಕೆ ಆಯಿತು. ಹಾಗಾಗಿ ಆಮೇಲೆ ಇನ್ನೊಂದು ಕೆಲಸಕ್ಕೆ ಸೇರಿಕೊಂಡಿದ್ರು. ಅದರಲ್ಲಿ ಅವರಿಗೆ ಸಂತೋಷ ಇರಲಿಲ್ಲ. ಸೊ ಹೀಗೆ ಒಂದು ವಿಷಿಯಸ್ ಸೈಕಲ್ ಉಂಟಾಗಿತ್ತು. ನಾನು ಮತ್ತೆ ನನ್ನ ಮೆಥಡಾಲಜಿ ಅಷ್ಟೇ, ಬುಡವನ್ನು ಹುಡುಕಿ ಬೇರಿನಿಂದ ಕಿತ್ತು ಬಿಸಾಡುವಂಥ ಒಂದು ಮೆಥಡ್. ಯಾವಾಗ ಅದನ್ನು ಮಾಡಿದ್ವೋ 3 ತಿಂಗಳಲ್ಲಿ ಅವರ ಡಿಪ್ರೆಷನ್ ಇದು ಡ್ರಾಸ್ಟಿಕ್ ಕಡಿಮೆ ಆಯಿತು. ಆಮೇಲೆ ಅವರು ಸೈಕ್ಯಾಟ್ರಿಸ್ಟ್ ಹತ್ರ ವಾಪಸ್ ಹೋಗಿ ಸೈಕ್ಯಾಟ್ರಿಸ್ಟ್ ಕೂಡ ಮದ್ದನ್ನು ಕಡಿಮೆ ಮಾಡಲಿಕ್ಕೆ ಒಪ್ಪಿದ್ರು. ಸೊ ಸೈಕ್ಯಾಟ್ರಿಸ್ಟ್ಗಳು ತುಂಬ ಸೆನ್ಸಿಬಲ್ ಆಗಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅವ್ರಿಗೆ ಮದ್ದು ಕೊಡ್ಲಿಕ್ಕೆ ಬರ್ತದೆ, ಹಾಗಾಗಿ ಅವ್ರು ಮದ್ದೇ ಕೊಡ್ತಾರೆ. ಥೆರಪಿ ಮಾಡುವಂಥ ಸ್ಕಿಲ್ ಅವ್ರ ಹತ್ರ ಬಹಳ ಕಡಿಮೆ ಮಂದಿಗಳ ಹತ್ರ ಇದೆ. ಹಾಗಾಗಿ ಈ ಥರದ ಕಾನ್ಫ್ಲಿಕ್ಟ್ಗಳು ಬರುವಂಥದ್ದು. ಸೊ ಮಾಮೂಲಾಗಿ ನಾನು ಏನು ಹೇಳೋದು ಅಂದರೆ, ಮೊದಲಿಗೆ ಈಗ ನೀವು ಇನ್ನೂ ಸುಲಭ ಮಾಡಿ ಹೇಳೋದು ಅಂತಂದರೆ, ನೀವು ಸಾಧಾರಣ ಜ್ವರ ಬಂತು ಅಥವಾ ಏನಾದರೂ ಸಣ್ಣ ಕಾಯಿಲೆ ಬಂದರೆ ಜನರಲ್ ಪ್ರಾಕ್ಟೀಷನರ್ ಹತ್ರ ಹೋಗ್ತೀರಿ. ಸೈಕ್ಯಾಟ್ರಿಸ್ಟ್ ಅನ್ನೋದು ಸ್ಪೆಷಲಿಸ್ಟ್ಗಳು. ಸೊ ನೇರವಾಗಿ ಸ್ಪೆಷಲಿಸ್ಟ್ ಹತ್ರ ಹೋಗ್ತಿರೋ, ಜನರಲ್ ಪ್ರಾಕ್ಟೀಷನರ್ ಹತ್ರ ಹೋಗ್ತಿರೋ. ಸೊ ಹಾಗೆ ಸೈಕಾಲಜಿಸ್ಟ್ಗಳ ಹತ್ರ ಹೋಗಿ ಅಲ್ಲಿ ಅಸೆಸ್ಮೆಂಟ್ ಮಾಡಿಕೊಂಡು ಅಲ್ಲೇ ಸರಿ ಆಗ್ತದೆ ಅಂತಾದರೆ ಅಲ್ಲೇ ಶುಶ್ರೂಷೆ ಮಾಡ್ಕೋಬೋದು. ಇಲ್ಲ ಅದಕ್ಕೆ ಈಗ ಉದಾಹರಣೆಗೆ ಸ್ಕಿಜೋಫ್ರೀನಿಯಾ ಇರ್ಬೋದು, ಪರ್ಸನಾಲಿಟಿ ಡಿಸಾರ್ಡರ್ ಇರ್ಬೋದು,
ಅಥವಾ ಈ ಥರ ಪರ್ಸನಾಲಿಟಿ ಡಿಸಾರ್ಡರ್ಗಳು ಸುಮಾರು ಸ್ಪೆಕ್ಟ್ರಮ್ ಇದೆ. ಎಕ್ಸ್ಟ್ರೀಮ್ ಕೇಸಸ್. ಹೌದು, ಅಲ್ಲಿ ಬಟ್ ಮೆಡಿಸಿನ್ ಅದು ಏನು ಅಂತ ಅಸೆಸ್ ಮಾಡೋದಕ್ಕೆ, ಜಡ್ಜ್ ಮಾಡೋದಕ್ಕೆ ಅಟ್ಲೀಸ್ಟ್ ಈ ವಿಷಯ ಬಂದಿದ್ದಕ್ಕೆ ನಾನು ಕೇಳ್ತಾ ಇರೋದು, ಸೈಕಿಯಾಟ್ರಿಸ್ಟ್ಗಳು ಕೂಡ ಸೀದಾ ಔಷಧಿ ಬರೆಯದೆ ಅವರು ಫಸ್ಟು ಈ ರೂಟಲ್ಲಿ ಹೋಗಿ ಅಂತ ಹೇಳಿ ಸಜೆಸ್ಟ್ ಮಾಡಬೇಕಾಗಿರೋದು ಕೂಡ ಅನಿವಾರ್ಯ ಅಂತ ಅನ್ಸುತ್ತೆ. ಹೌದು, ಅವರು ಮಾಡಬೇಕು. ಆದರೆ ಅಗೇನ್ ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆದಂಥ ಒಂದು ಫ್ರೇಮ್ವರ್ಕ್ ಅಂತ ಇರ್ತದೆ, ಮೆಥಡಾಲಜಿ. ಹೌದು. ಆದರೆ ಯಾವಾಗ ಅಂಥ ಕೇಸ್ಗಳು ಬರ್ತವೋ ಆವಾಗ ಖಂಡಿತವಾಗ್ಲೂ ಮೆಡಿಸಿನ್ಗಳು ಬೇಕೇ ಬೇಕು. ಈಗ ಈವನ್ ಬೇರೆ ಎಡಿಕ್ಷನ್ ಅಂತ ಕೇಸ್ನಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟರ್ಗಳು ಬೇಕು. ಸೊ ಆಯಾ ರೋಗಕ್ಕೆ ಆಯಾ ಚಿಕಿತ್ಸಾ ವಿಧಾನ ಅಂತಿದೆ. ಸೊ ಅದನ್ನು ನಾವು ಫಾಲೋ ಮಾಡಲೇಬೇಕು. ಈಗ ನಾನು ಸ್ಕಿಜೋಫ್ರೀನಿಕ್ ಕೇಸನ್ನು ನಾನು ಸೈಕೋಥೆರಪಿಸ್ಟ್ ಆಗಿ ನಾನೆಲ್ಲ ಸಾಲ್ವ್ ಮಾಡ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅಲ್ಲಿ ಅವ್ರ ಹತ್ರ ಸಂಭಾಷಣೆ ಸರಿಯಾಗಿ ಸಾಧ್ಯ ಆಗೋದಿಲ್ಲ. ಹಾಗಿರುವಾಗ ನಾನು ಥೆರಪಿ ಮಾಡೋದು ಹೇಗೆ? ಸೊ ಅವರು ಅದನ್ನು ಕೇಳೋದಕ್ಕೆ ಆ ರಿಸೆಪ್ಟಿವ್ನೆಸ್ ಇರೋದಿಲ್ಲ, ಅಥವಾ ಎಲ್ಲರೂ ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನುವಂಥ ಮನೋಭಾವದಲ್ಲಿ ಹ್ಯಾಲುಸಿನೇಷನ್ ಇರ್ತದೆ. ಹಾಗಿರುವಾಗ ನಮಗೆ ಥೆರಪಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ನಾವು ಏನೇನು ಮಾಡ್ಬೋದು ಅದನ್ನು ನಾವು ಮಾಡಬೇಕು. ನಮ್ಮಿಂದ ಏನಾಗೋದಿಲ್ಲ ಅದನ್ನು ಬೇರೆಯವ್ರಿಗೆ ಕೊಡುವ ಮನಸ್ಸನ್ನು ನಾವು ಇಟ್ಕೊಳ್ಬೇಕು. ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ನಾವು ಪ್ಯಾನಿಕ್ ಅಟ್ಯಾಕ್ ಬಗ್ಗೆ ಮಾತು ಶುರು ಮಾಡಿದ್ವಿ, ಬಟ್ ಓವರಾಲ್ ಒಂದು ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಸಿಕ್ತು. ಪ್ಯಾನಿಕ್ ಅಟ್ಯಾಕ್ ಅನ್ನೋದು ಯಾವುದೇ ರೀತಿಲಿ ಕೂಡ ಬರ್ಬೋದು. ಅದರಿಂದ ಮುಖ್ಯವಾಗಿ ಅದನ್ನು ನಾವು ಕಂಡಾಗ ಹೇಗೆ ಅದನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಕೂಡ ತಿಳ್ಕೊಂಡು ಅದಕ್ಕೆ ಸರಿಯಾಗಿ ಹ್ಯಾಂಡಲ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಯಾವತ್ತೂ ಎಕ್ಸ್ಟ್ರೀಮ್ ಮೆಷರ್ ತಗೊಳ್ಳೋಕೆ ಹೋಗಬೇಡಿ. ನಿಮ್ಮಲ್ಲಿ ಯಾರಿಗಾದರೂ ಈ ತೊಂದರೆಗಳಿದ್ದರೆ ಮೊದಲು ಒಬ್ಬ ಉತ್ತಮವಾದಂತಹ ಸೈಕಾಲಜಿಸ್ಟನ್ನು ರೆಫರ್ ಮಾಡಿ ಅವ್ರ ಜೊತೆ ಮಾತಾಡಿ, ಜೊತೆಗೆ ಸೈಕ್ಯಾಟ್ರಿಸ್ಟ್ ಹೆಲ್ಪ್ ಕೂಡ ಬೇಕಾದಲ್ಲಿ ಅಲ್ಲಿ ಅದನ್ನು ತಗೊಳ್ಬಹುದು ಅಂತೇಳಿ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದು ಈ ಹೊತ್ತಿನ ಮನಸ್ಸೇ ಓ ಮನಸ್ಸೇ. ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ಪ್ರತಿದಿನ ನಿಮಗಾಗಿ ಹೊಸ ಹೊಸ ಸಂಚಿಕೆಗಳು ಕಾಯ್ತಾ ಇರ್ತವೆ. ಧನ್ಯವಾದಗಳು. ನಮಸ್ಕಾರ.